ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತಿನ ರೆಸಿಪಿ ಬಂದು ಕೊರ್ಲೆ ಅಥವಾ ಮಿಲೆಟ್ ದೋಸೆ ಮಾಡ್ತಾ ಇದ್ದೀನಿ. ಕೊರ್ಲೆ ಅಂತೀವಲ್ಲ, ಅದರಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಒಂದೆರಡು ಕಪ್ಪಷ್ಟು ಕೊರ್ಲೆ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ಥರ ಇದೆ ಕೊರ್ಲೆ. ರಾಗಿ ಥರ ಇರುತ್ತೆ, ಕಲರ್ ಮಾತ್ರ ಗೋಧಿ ಕಲರ್ ಇರುತ್ತೆ ಅಷ್ಟೇ. ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು. ನೋಡ್ತಾ ಇರ್ಬೋದು. ಈಗ 2 ಕಪ್ಪಷ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಕೊರ್ಲೆನ. ಇದು ದಿನಸಿ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ. ಸಿರಿಧಾನ್ಯಗಳಲ್ಲಿ ಒಂದಾಗಿರುವಂತಹ ಕೊರ್ಲೆ ಇದು. ನೋಡ್ತಾ ಇರ್ಬೋದು. ಈಗ ಎರಡು ಕಪ್ಪಷ್ಟು ಕೊರ್ಲೆ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಷ್ಟು ಹಾಕಿ ಚೆನ್ನಾಗಿ ಒಂದು 3-4 ಸಲ ತೊಳ್ಕೊಬೇಕು. ಆ ಡಸ್ಟ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋಗ್ಬೇಕು ಕಂಪ್ಲೀಟಾಗಿ. ನೀಟಾಗೆಲ್ಲ ತೊಳ್ಕೊಳ್ಳಿ. ನೀವಿನ್ನೂ ಸ್ವಲ್ಪ ಜಾಸ್ತಿ ತಗೊಂಡಿದ್ರೆ ಉದ್ದಿನಬೇಳೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ತಗೊಂಡಿರೋ ಅಂತ ಅಳತೆಲಿ ಕರೆಕ್ಟಾಗಿದೆ ಅಳತೆ. ನೋಡ್ತಾ ಇರ್ಬೋದು. ನೀಟಾಗಿ ತೊಳೆದು ಒಂದು 2-3 ಸಲಿನ ನೋಡಿ ಈ ಥರ ಆಗಿದೆ. ಡಸ್ಟ್ ಎಲ್ಲ ಹೋಗುತ್ತೆ, ಕ್ಲೀನಾಗಿ ತೊಳ್ಕೊಳ್ಳಿ. ನಂತರ ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ಮುಳುಗೋ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಈಗ ಒಂದು 4 ಅವರ್ ಹಾಗೆ ಬಿಡ್ತಾ ಇದ್ದೀನಿ. ನೋಡಿ, ಒಂದು 4 ಅವರ್ ಬಿಟ್ಟರೆ ಸಾಕು, ಚೆನ್ನಾಗಿ ನೆಂದಿರುತ್ತೆ ಅದೇನು. ನೋಡ್ತಾ ಇರ್ಬೋದು. ಈಗ ಒಂದು 4 ಅವರ್ ಬಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ. ನೋಡಿ ಆ ಥರ ಇದೆ ಅಂತ. ಇಷ್ಟಾದರೆ ಸಾಕು. ನೀವು ಬೇಕಿದ್ರೆ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ರುಬ್ಬೋದು. ನಾನು ಹಾಗೆ ಮಾಡ್ತಾ ಇರೋದು, ಬೆಳಗ್ಗೆ ನೆನೆಸಿಟ್ಟಿದ್ದೆ. ಈಗ ನೈಟು ರುಬ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ನೀರೇನು ಚೆಲ್ಲಕ್ಕೆ ಹೋಗ್ಬೇಡಿ, ಅದೇ ನೀರಲ್ಲೇ ಸ್ವಲ್ಪ ನೀರು ಹಾಕ್ಕೊಳ್ತಾ ರುಬ್ಕೋಬೇಕು. ನೋಡಿ, ಈಗ ಒಂದು ಮಿಕ್ಸಿ ಜಾರ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್. ನೈಸಾಗಿದ್ದರೆ ಚೆನ್ನಾಗಿ ಬರುತ್ತೆ ದೋಸೆ. ನೈಸಾಗಿ ರುಬ್ಕೊಳ್ಳಿ. ಇದು ಮಾಮೂಲಿ ಅಕ್ಕಿ ಥರನೇ ಇದು. ನಾವು ಮಾಮೂಲಿ ಅಕ್ಕಿಯಲ್ಲಿ ಆ ಥರ ದೋಸೆ ಮಾಡ್ತೀವೋ ಅದೇ ಥರನೇ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟಲ್ಲಿ ದೋಸೆ ಮಾಡ್ತೀವಲ್ಲ, ಅಕ್ಕಿ ನೆನೆಸಿಟ್ಟು ಮಾಡ್ತೀವಲ್ಲ, ಅದೇ ಥರನೇ ಇರುತ್ತೆ. ನೋಡ್ತಾ ಇರ್ಬೋದು. ಈಗ ಈ ಥರ ನೈಸಾಗಿ ರುಬ್ಬಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗೆಲ್ಲ ಇದೇ ಥರ ರುಬ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಳ್ತಾ ರುಬ್ಕೋಬೇಕು. ಅದೇ ನೀರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇಷ್ಟಾಗಿದೆ. ಈಗ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ, ಮತ್ತು ನೀರಿಗಾದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಅದೇ ಇದೆ. ನಂತರ ಅಡುಗೆ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಈಗಲೇ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ದೋಸೆ ಮಾಡ್ಬೇಕಾದ್ರೆ ಉಪ್ಪು ಹಾಕೋದಿಲ್ಲ, ನಾನು ಈಗಲೇ ನೈಟೇ ಹಾಕಿಕ್ಕಿರ್ತೀನಿ ಉಪ್ಪು. ನೋಡ್ತಾ ಇರ್ಬೋದು. ಈಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೋಡಾ ಪುಡಿ ಸ್ವಲ್ಪ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ದೋಸೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ನೋಡ್ತಾ ಇರ್ಬೋದು. ನೀಟಾಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಇದೆ. ಮಿಕ್ಸ್ ಮಾಡಿ ಈಗ ಹಾಗೆ ಬಿಡ್ತಾ ಇದ್ದೀನಿ. ಮಾರನೇ ಬೆಳಿಗ್ಗೆ ಮಾಡ್ತಾ ಇದ್ದೀನಿ ನೋಡಿ. ಇದು ಅಷ್ಟೇ, ಒಂದು 4 ಅವರ್ ನೆನೆಸಿಟ್ರೆ ಸಾಕು. ನೀವು ಬೇಕಿದ್ದರೆ ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಬೆಳಿಗ್ಗೆ ಅಕ್ಕಿ ನೆನೆಸಿಟ್ಟು ರಾತ್ರಿ ರುಬ್ಬಿಟ್ಟು ಮತ್ತು ಬೆಳಿಗ್ಗೆ ದೋಸೆ ಮಾಡ್ಬೋದು. ಆ ಥರ ಮಾಡಿದ್ರೆ ಚೆನ್ನಾಗಿ ಉಬ್ಬಿರುತ್ತೆ ಹಿಟ್ಟು. ಹಾಗಾಗಿ ನೀವು ಅದೇ ಥರ ಮಾಡ್ಕೊಳ್ಳಿ, ಬೆಳಿಗ್ಗೆ ತಿಂಡಿಗಾಗುತ್ತೆ ದೋಸೆ. ನೋಡ್ತಾ ಇರ್ಬೋದು. ಈಗ ಹೆಂಚು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಈರುಳ್ಳಿಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಈ ಥರ ಹಚ್ಚೋದ್ರಿಂದ ಹೆಂಚಿಗೆ ದೋಸೆ ಎಲ್ಲಿ ಅಂಟೋದಿಲ್ಲ, ದೋಸೆ ಹೆಂಚಿಗೆ ಎಲ್ಲಿ ಅಂಟೋದಿಲ್ಲ, ಆ ಥರ ಬರುತ್ತೆ. ನೋಡ್ತಾ ಇರ್ಬೋದು. ಮಾಮೂಲಿ ನಾವು ಮಸಾಲೆ ದೋಸೆ ಆ ಥರ ಹಾಕ್ಕೊಳ್ತೀವೋ ಆ ಥರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿಗೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ, ಆವಾಗಲೇ ಚೆನ್ನಾಗಿರೋದು. ನೀವು ನಾಸ್ಟಿಕ್ ಹೆಂಚಲ್ಲಾದರೆ ಹಾಗೆ ಹಾಕ್ಕೋಬೋದು. ಇದು ಎರ್ಕುದ್ದು ಹೆಂಚು, ಹಾಗಾಗಿ ನಾನು ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ ಈರುಳ್ಳಿಗೆ. ನೋಡ್ತಾ ಇರ್ಬೋದು. ಈಗ ಚೆನ್ನಾಗಿ ಬೆಂದಿದೆ. ಈಗ ಉಲ್ಟಾ ಮಾಡ್ತಾ ಇದ್ದೀನಿ. ಈ ಥರ ಕಬ್ನದ್ದಾದರೆ ನೀವು ತೊಳಿಬೇಕಾದ್ರೆ ಹೆಂಚನ್ನ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಹಾಗೆ ಇಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ದೋಸೆ. ನೀವು ಎಣ್ಣೆ ಅಪ್ಲೈ ಮಾಡ್ದಂಗೆ ಹಂಗೆ ಇಟ್ಬಿಟ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇದೊಂದು ಟಿಪ್ಸ್ ನೋಡಿ ನಿಮಗೆ. ಹೆಂಚಿಗೆ ಎಣ್ಣೆ ಅಪ್ಲೈ ಮಾಡಿಟ್ರೆ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಯಾವ ಥರ ಬಂದಿದೆ ಅಂತ. ಇದೇ ಹೆಂಚಲ್ಲೇ ನಾವು ದೋಸೆ ಮಾಡೋದು, ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡ್ತಾ ಇರ್ಬೋದು. ಈಗ ಮಸಾಲೆ ದೋಸೆ ಥರ ಮಾಡಿಟ್ಟಿದ್ದೀನಿ. ಈಗ ಸೆಟ್ ದೋಸೆ ಹಾಕ್ಕೋಬೇಕಂದ್ರೆ ಅಷ್ಟೇ, ಸ್ವಲ್ಪ ಈರುಳ್ಳಿಗೆ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಮತ್ತು ಈ ಥರ ಸೆಟ್ ದೋಸೆ ಥರ ಮಾಡ್ಕೋಬೋದು. ಇದರೊಳಕ್ಕೆ ನೀವು ಕ್ಯಾರೆಟು ಸ್ವಲ್ಪ ತರಕಾರಿ ಏನಾದರೂ ಹಾಕ್ಕೋಬೋದು ಸೆಟ್ ದೋಸೆ ಥರ. ನೋಡಿ ಎರಡೂ ಬರುತ್ತೆ, ಎಲ್ಲಿ ಅಂಟೋದಿಲ್ಲ ಹೆಂಚಿಗೆ. ನೋಡಿ ಯಾವ ಥರ ಬರ್ತಾ ಇದೆ ಅಂತ. ನಾವು ಅಕ್ಕಿ ಹಿಟ್ಟಲ್ಲಿ ಯಾವ ಥರ ಮಾಡ್ತೀವೋ, ಅಕ್ಕಿ ರುಬ್ಬಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಇರುತ್ತೆ, ಟೇಸ್ಟು ಹಾಗೇ ಇರುತ್ತೆ.
ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿದೆ, ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಅಪರೂಪಕ್ಕೆ ಒಂದ್ಸಲ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ದಿನಸಿ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಇದು ಕೊರ್ಲೆ. ನೋಡ್ತಾ ಇರ್ಬೋದು ತುಂಬಾನೇ ಟೇಸ್ಟಿಯಾಗಿರುವಂತಹ ದೋಸೆ ರೆಡಿ ಆಗಿದೆ, ಕೊರ್ಲೆ ದೋಸೆ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ತುಂಬಾನೇ ಅದ್ಭುತವಾಗಿ ಬಂದಿದೆ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.